It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಹೃದಯಘಾತದ ಹೆಚ್ಚಳವಾಗಿದ್ದು, ಯುವಕರು ಆರೋಗ್ಯದ ಕಾಳಜಿ ಹೆಚ್ಚಿಸಿಕೊಳ್ಳಬೇಕು ಎಂದು ಡಾಕ್ಟರ್ ಅಜಿತ್ ವಿ ಕುಲಕರ್ಣಿ ಹೇಳಿದರು. ಅವರು ವಿಶ್ವ ಹೃದಯ ದಿನದ ಅಂಗವಾಗಿ ನಗರದ ವಿಜಯ್ ಪಾಲಿಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ ಹಾಗೂ ವಿಜಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ಉಚಿತ ಹೃದಯ ತಪಾಸಣೆ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ರೋಗ ಬರುವುದಕ್ಕಿಂತ ಮೊದಲೇ ಮುನ್ನೆಚ್ಚರಿಕೆ ವಹಿಸಿದರೆ ಅನೇಕ ಹೃದಯ ಸಂಬಂಧಿತ ಅನಾಹುತಗಳನ್ನು ತಡೆಯಬಹುದಾಗಿದೆ. ಜನರಲ್ಲಿ ಹೃದಯದ ಬಗ್ಗೆ ಕಾಳಜಿ ಹಾಗೂ ಜಾಗೃತಿ ಮೂಡಿಸಲು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ ಎಂದು ಹೇಳಿದರು. ಈ ಶಿಬಿರದಲ್ಲಿ ರಾಯಚೂರು ನಗರದ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅಜಿತ್ ವಿ ಕುಲಕರ್ಣಿರವರು ತಪಾಸಣೆ ಹಾಗೂ ಸಮಾಲೋಚನೆ ಮಾಡಿದರು. ಬಿಪಿ, ಇಸಿಜಿ, ಎಕೋ, ಟಿಎಂಟಿ ಇತರೆ ಹೃದ್ರೋಗ ಸಂಬಂಧಿತ ತಪಾಸಣೆಗಳನ್ನು ಮಾಡಲಾಯಿತು. ಬೆಳಗ್ಗೆಯಿಂದಲೇ ಸಾಕಷ್ಟು ಸಾರ್ವಜನಿಕರು ಆಸ್ಪತ್ರೆಗೆ ಶಿಬಿರದಲ್ಲಿ ಪಾಲ್ಗೊಳ್ಳಲು ಭೇಟಿ ನೀಡುತ್ತಿದ್ದರು. ಈಗ ಪ್ರೊಫೆಸರ್ ಐಎಎಸ್ ಅಧಿಕಾರಿಗಳು ನಮ್ಮ ಸಂಸ್ಥೆಗೆ ಬಂದಿದ್ದಾರೆ. ಅದನ್ನ ಅಭಿಮಾನದಿಂದ ಸ್ವೀಕರಿಸಲು ವಿನಂತಿಸುತ್ತೇವೆ. ವೆಲ್ಕಮ್ ಸರ್. ವಿಜಯ ಪಾಲಿಕೆ ರಾಮ ಬರ್ತಾನೆ. ఏమనే ಓಕೆ ನಮಸ್ಕಾರ. ಪ್ರತಿ ವರ್ಷ ಸೆಪ್ಟೆಂಬರ್ 29ರಂದು ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನ ಆಚರಿಸ್ತೇವೆ. ನಾವು ವಿಶ್ವ ಹೃದಯ ದಿನಾಚರಣೆ ಯಾಕೆ ಮಾಡ್ತೀವಿ ಅಂತಂದರೆ, ನಾವು ಹೃದಯದ ಬಗ್ಗೆ ಆರೈಕೆ ಜಾಸ್ತಿ ಮಾಡಬೇಕು, ಹೃದಯದ ಬಗ್ಗೆ ಜಾಗರೂಕತೆ ಜಾಸ್ತಿ ತಗೋಬೇಕು, ಆಮೇಲೆ ರೆಗ್ಯುಲರ್ ಆಗಿ ಸ್ಕ್ರೀನಿಂಗ್ ಚೆಕಪ್ ಮಾಡಬೇಕು. ಹಾರ್ಟ್ ಅಟ್ಯಾಕ್ ಆದಮೇಲೆ ಟ್ರೀಟ್ಮೆಂಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಹಾರ್ಟ್ ಅಟ್ಯಾಕಲ್ಲಿ ತಡೆಗಟ್ಟಬೇಕು, ಅದು ಇಂಪಾರ್ಟೆಂಟ್. ಆದ್ದರಿಂದಾಗಿ ಪ್ರತಿ ವರ್ಷ ನಾವು ವರ್ಲ್ಡ್ ಹಾರ್ಟ್ ಡೇ ಮಾಡ್ತೀವಿ. ಈ ವರ್ಷದ ಧ್ಯೇಯವಾಕ್ಯ ಏನಂತಂದರೆ, ಡೋಂಟ್ ಮಿಸ್ ಅ ಬೀಟ್. ಅಂದರೆ ಹಾರ್ಟ್ ಒಂದು ಬೀಟ್ಸ್ ಮಿಸ್ ಆಗಬಾರ್ದು. ನಾವು ಪ್ರತಿ ಬೀಟಿಗೂ ನಾವು ಗಮನ ಕೊಡಬೇಕು, ನಾವು ಜಾಗರೂಕತೆಯಿಂದ ಇರಬೇಕು. ಏನಾದರೂ ಮುನ್ಸೂಚನೆ ಬಂದರೆ ಅದು ನಾವು ಎಚ್ಚರಿಕೆ ತೊಗೊಂಡು ನಾವು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಆದ್ದರಿಂದಾಗಿ ನಾವಿದು ಫ್ರೀ ಕ್ಯಾಂಪನ್ನು ಆಯೋಜಿಸಿರ್ತೇವೆ. ಈ ಫ್ರೀ ಕ್ಯಾಂಪಲ್ಲಿ ನಾವು ಪ್ರತಿ ವರ್ಷದಂತೆ ಕನ್ಸಲ್ಟೇಷನ್ಸ್ ಮಾಡ್ತೀವಿ, ಫ್ರೀ ಇಸಿಜಿ ಮಾಡ್ತೀವಿ, ಆಮೇಲೆ ಶುಗರ್ ಪರೀಕ್ಷೆ ಮಾಡ್ತೀವಿ, ಕೊಲೆಸ್ಟ್ರಾಲ್ ಪರೀಕ್ಷೆ ಮಾಡ್ತೀವಿ, ಇಕೋಕಾರ್ಡಿಯೋಗ್ರಾಮ್ ಸಹ ಫ್ರೀಯಲ್ಲಿ ಮಾಡ್ತೀವಿ. ಸುಮಾರು 500 ಜನ ನಮ್ಮ ಕ್ಯಾಂಪಿಂದ ಬೆನಿಫಿಟ್ ಪಡೆದಿದ್ದಾರೆ. ಈ ವರ್ಷ ಇನ್ನೂ ತುಂಬ ಜನ ನಮ್ಮ ಕ್ಯಾಂಪಿಂದ ಬೆನಿಫಿಟ್ ಪಡೀಬೇಕಂತ ನಾನು ಬಯಸ್ತೀನಿ. ಆಮೇಲೆ ಸ್ಕ್ರೀನಿಂಗ್ ಟೆಸ್ಟ್ ಎದಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಚಿಕ್ಕ ವಯಸ್ಸಿನಲ್ಲಿ ಆಗ್ತಾಯಿದೆ. ಮೊದಲು ನಾವು 60 ವಯಸ್ಸಾದಮೇಲೆ 70 ವಯಸ್ಸಾದಮೇಲೆ ಅಂತ ಬರ್ತಾಯಿದ್ವಿ. ಬಟ್ ಇವತ್ತು ನಾಳೆ ನಾವು ನೋಡ್ತಾ ಇದ್ದೀವಿ 25, 30, 35 ವಯಸ್ಸಲ್ಲಿ ಹೃದಯಾಘಾತ ಆಗ್ತಾಯಿದೆ. ಅದನ್ನು ತಡೆಗಟ್ಟಬೇಕು. ನಾವು ಹೇಗೆ ತಡೆಗಟ್ಟಬೇಕಂತಂದರೆ,
ನಮ್ಮಲ್ಲಿ ಏನಾದರೂ ಮೊದಲಿಂದ ಸಮಸ್ಯೆ ಇತ್ತು, ಶುಗರು, ಬಿ ಪಿ, ಕೊಲೆಸ್ಟ್ರಾಲ್ ಇತ್ತಂದರೆ ಅದನ್ನು ಮತ್ತೆ ಸ್ಕ್ರೀನಿಂಗ್ ಚೆಕ್ ಮಾಡಿ ಅದು ನಮ್ಮ ಜಟ್ ಇದು ಅಂತ ಗೊತ್ತಾಯ್ತು ಅಂದರೆ ಅದನ್ನು ಹತೋಟಿಯಲ್ಲಿ ಇಡಬೇಕು. ಅದಲ್ಲದೆ ಇವತ್ತಿನ ನಾಳೆ ಜನರು ಸ್ವಲ್ಪ ವ್ಯಸನಕ್ಕೆ ಬಲಿಯಾಗ್ತಾ ಇದ್ದಾರೆ. ಧೂಮಪಾನ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಅದೆಲ್ಲ ನಿಲ್ಲಿಸಿ ಆಹಾರ ಪದ್ಧತಿ ಕರೆಕ್ಟಾಗಿ ಮೇಂಟೈನ್ ಮಾಡಿ ವ್ಯಾಯಾಮ ದಿನನಿತ್ಯ ಮಾಡಿದರೆ ಹೃದಯಾಘಾತ ಆಗೋ ಚಾನ್ಸಸ್ 80-90% ನಾವು ಕಡಿಮೆ ಮಾಡಬಹುದು. ಆದ್ದರಿಂದಾಗಿ ಎಲ್ಲರೂ ಕ್ಯಾನ್ಸರ್ ಬೆನಿಫಿಟ್ ತೊಗೋಬೇಕಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಸರ್ ಎಷ್ಟು ದಿನ ಇರುತ್ತೆ ಸರ್ ಕ್ಯಾಂಪ್? ಸೊ ಈ ಫ್ರೀ ಕ್ಯಾಂಪು ಇವತ್ತು ಒಂದು ಫುಲ್ ಡೇ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಇರುತ್ತೆ. ಅದಲ್ಲದೆ ಈ ಇಡೀ ವಾರ ಸೋಮವಾರದಿಂದ ಶನಿವಾರದವರೆಗೂ ನಮ್ಮ ಟೆಸ್ಟು, ECG, ECO, EMT ಎಲ್ಲರ ಮೇಲೆ 50% ಡಿಸ್ಕೌಂಟ್ ಕೊಟ್ಟಿದ್ದೀವಿ. ಪ್ಲಾಸ್ಟಿ ಆಗ್ತಿತ್ತು. ಬಟ್ ವಿಜಿ ಕುಲಕರ್ಣಿ ಹಾಸ್ಪಿಟಲ್ ಮತ್ತೆ ವಿಜಿ ಕುಲಕರ್ಣಿ ಹಾರ್ಟ್ ಇನ್ಸ್ಟಿಟ್ಯೂಟ್ ಬಂದ ಆದಮೇಲೆ ಇವತ್ತು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂದ್ರೆ ಫಸ್ಟ್ ಇಮಿಡಿಯೇಟ್ಲಿ ಹಾರ್ಟ್ ಅಟ್ಯಾಕ್ ಆದ ತಕ್ಷಣನೇ ಮತ್ತೆ ಸರ್ಕ್ಯುಲೇಷನ್ ಅನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇವತ್ತು ರಾಯಚೂರಿನಲ್ಲಿ ಆಗ್ತಾ ಇದೆ. ಅದರಿಂದ ತುಂಬಾ ಜನರ ಜೀವ ಉಳಿದಿದೆ. ಹಂಗಾಗಿ ನಾವು ರಾಯಚೂರು ವತಿಯಿಂದ ನಾನು ಇವತ್ತು ಡಾಕ್ಟರ್ ವಿಜಿ ಕುಲಕರ್ಣಿ ಮತ್ತು ಅಜಿತ್ ಕುಲಕರ್ಣಿ ಅವರಿಗೆ ತುಂಬಾ ಚಿರಋಣಿ ಆಗಿರುತ್ತೇನೆ. ಅದೇ ರೀತಿ ಬರೇ ಕ್ಯಾತ್ ಲ್ಯಾಬ್ ಎಸ್ಟಾಬ್ಲಿಷ್ ಮಾಡೋದಲ್ಲದೆ ತುಂಬಾ ಅತ್ಯಾಧುನಿಕ ಫೆಸಿಲಿಟೀಸ್ ಅನ್ನು ರಾಯಚೂರಿಗೆ ವಿಜಿ ಕುಲಕರ್ಣಿ ಇನ್ಸ್ಟಿಟ್ಯೂಟ್ ಇವತ್ತು ಕೊಟ್ಟಿರುತ್ತಾರೆ. ಬರೇ ಕ್ಯಾತ್ ಲ್ಯಾಬ್ ಅಲ್ಲದೆ ಇವತ್ತು ಎಂಡೋವ್ಯಾಸ್ಕ್ಯುಲರ್ ಅಲ್ಟ್ರಾಸೋನೋಗ್ರಫಿ ಮತ್ತೆ ತುಂಬಾ ಅತ್ಯಾಧುನಿಕ ಓನ್ಲಿ ನಮ್ಮ ಬೆಂಗಳೂರಿನಲ್ಲಿ ಜಯದೇವದಲ್ಲಿ ಇರುವಂತಹ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಏನೇನಿದೆ ಅಂತ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಇವತ್ತು ರಾಯಚೂರಿಗೆ ಬಂದಿದೆ. ಅದಕ್ಕೆ ಡೆಫಿನೆಟ್ಲಿ ನಾನೇನಪ್ಪ ಅಂತಂದ್ರೆ ಒನ್ಸ್ ಅಗೇನ್ ಐ ಆಮ್ ವೆರಿ ಮಚ್ thankful to senior VG Kulkarni and Ajit Kulkarni team. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್.